ನಮಸ್ಕಾರ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಆಲ್ಗೋ ಮೋಜೋ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಆ ಪ್ಲಾಟ್ಫಾರ್ಮ್ ಜೊತೆ ನಮ್ಮ ಆಲ್ಗೋ ಅಲರ್ಟ್ಸ್ ನ ಯಾವ ತರ ಇಂಟಿಗ್ರೇಟ್ ಮಾಡೋದಂತ ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾವು ಟ್ರೇಡ್ಟ್ರಾನ್ ಅಂತ ಪ್ಲಾಟ್ಫಾರ್ಮ್ ಜೊತೆ ಯಾವ ತರ ಇಂಟಿಗ್ರೇಟ್ ಮಾಡಬೇಕಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ಆಲ್ಗೋ ಮೋಜೋ ಅಂತ ಇನ್ನೊಂದು ಪ್ಲಾಟ್ಫಾರ್ಮ್ ಜೊತೆ ಕನೆಕ್ಟ್ ಮಾಡೋದು ಡೀಟೇಲ್ಸ್ ನೋಡೋಣ. ಆಲ್ಗೋ ಮೋಜೋ ನಮಗೆ ಸ್ವಲ್ಪ ಜಾಸ್ತಿ ರಿಲಯಬಲ್ ಅಂತ ಅನಿಸ್ತು. ಸೊ ನಿಮಗೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಆಪ್ಷನ್ ಕೊಡೋದು, ಯಾವ ತರ ಇಂಟಿಗ್ರೇಟ್ ಮಾಡಬೇಕು ತೋರಿಸೋದಂತ ನಮ್ಮ ಉದ್ದೇಶ. ಅದಕ್ಕೆ ನಾವು ಈ ಬೇರೆಡನೇ ವಿಡಿಯೋ ಮಾಡ್ತಿದ್ದೀವಿ. ಸುಮಾರು ಪ್ಲಾಟ್ಫಾರ್ಮ್ಸ್ ಇದಾವೆ. ನಾವು ಒಂದಿಲ್ಲ ಎರಡಿಲ್ಲ 3 ಪ್ಲಾಟ್ಫಾರ್ಮ್ಸ್ ನಾವು ಚೆಕ್ ಮಾಡ್ತಿದ್ವಿ. ಎಷ್ಟೋ ಯೂಸರ್ಸ್ ಅವರು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಇಂದ ಇಂಟಿಗ್ರೇಟ್ ಮಾಡಿ ಅವರೇ ನೋಡ್ಕೊಳ್ತಿದ್ದಾರೆ. ಬಟ್ ನಮ್ಮ ಕಡೆಯಿಂದ ಒಂದು ಅಟ್ಲೀಸ್ಟ್ 2-3 ರಿಲಯಬಲ್ ಪ್ಲಾಟ್ಫಾರ್ಮ್ಸ್ ಒಂದ್ಸತಿ ಟ್ರೈ ಮಾಡೋಣ ಅಂತ ನಿಮ್ಗೆ ಒಂದು ಆಪ್ಷನ್ ಕೊಡಬೇಕಂತ ಈ ವಿಡಿಯೋ ಮಾಡ್ತಿದ್ದೀವಿ. ಪ್ಲಾಟ್ಫಾರ್ಮ್ ಕನೆಕ್ಟ್ ಮಾಡಬೇಕಾದ್ರೆ ಪ್ರೊಫೈಲಲ್ಲಿ ನಿಮ್ಗೆ ಗೊತ್ತು ಆಲ್ಗೋ ವೆಬ್ಹುಕ್ ಅಂತ ಒಂದು ಆಪ್ಷನ್ ಇದೆ. ಇದರಲ್ಲಿ ನಾವು ಆಲ್ಗೋನ ಕನೆಕ್ಟ್ ಮಾಡೋಕ್ಕೆ ಒಂದು ಆಪ್ಷನ್ ಇದೆ. ಓಕೆ, ನಾನು ಟ್ರೆಂಡ್ 109 ಬೈ ಸ್ಟ್ರಾಟಜಿನ ಯಾವ ಥರ ಆಲ್ಗೋ ಮೋಜೋಯಿಂದ ಕನೆಕ್ಟ್ ಮಾಡೋದಂತ ನೋಡೋಣ. ಅದಕ್ಕೆ ನಾವು ಫಸ್ಟ್ ಹೋಗ್ಬಿಟ್ಟು ಆಲ್ಗೋ ಮೋಜೋ ಲಾಗಿನ್ ಮಾಡಿದ್ಮೇಲೆ ನಮಗೆ ಡ್ಯಾಶ್ಬೋರ್ಡ್ ಸಿಗುತ್ತೆ. ಡ್ಯಾಶ್ಬೋರ್ಡಿಂದ ನಾವು ಮೈ ಸ್ಟ್ರಾಟಜೀಸಲ್ಲಿ ಹೋಗೋಣ. ಓಕೆ, ಇಲ್ಲಿ ಯಾವುದೂ ಸ್ಟ್ರಾಟಜಿ ಇಲ್ಲ. ಸೊ ಹೊಸ ಸ್ಟ್ರಾಟಜಿ ಒಂದು ಕ್ರಿಯೇಟ್ ಮಾಡೋಣ. ಇದರಲ್ಲಿ ಬಹಳ ಈಸಿ ಇದೆ ಟ್ರೇಡ್ಟ್ರಾನ್ಗಿಂತ. ನೋಡೋಣ ಯಾವ ಥರ ಅಂತ. ಹೆಸರು ಬಂದುಬಿಟ್ಟು ಟ್ರೆಂಡ್ 109,915 ಟ್ರೇಡ್ ಅಂತ ಕೊಡ್ತೀನಿ ನಾನು. ಓಕೆ, ರೂಲಲ್ಲಿ ಕೇರ್ಫುಲ್ಲಾಗಿ ಇದು 4ನೇ ರೂಲನ್ನ ಸೆಲೆಕ್ಟ್ ಮಾಡಿ. ಯಾಕಂದರೆ ಇದರಲ್ಲಿ ನಮಗೆ ಬೈ ಪ್ರೆಷರ್ ಡಿಟೆಕ್ಟೆಡ್, ಬೈ ಪ್ರೆಷರ್ ಎಂಡೆಡ್, ಸೆಲ್ ಪ್ರೆಷರ್ ಡಿಟೆಕ್ಟೆಡ್, ಸೆಲ್ ಪ್ರೆಷರ್ ಎಂಡೆಡ್, ಆ 4 ಸಿನಾರಿಯೋಗೂ ಕವರ್ ಆಗೋ ಥರ ನಮಗೆ ಇಲ್ಲಿ ಆಪ್ಷನ್ಸ್ ಇದ್ದಾವೆ. ಓಕೆ, ಬೇರೆದರಲ್ಲೂ ಫಾರ್ ಎಕ್ಸಾಂಪಲ್ ಇಲ್ಲೂ ಆಪ್ಷನ್ ಇದೆ. ಬಟ್ ಇಲ್ಲಿ ಏನಾಗುತ್ತೆ, ಒಂದು ಕ್ಲೋಸ್ ಆದ ತಕ್ಷಣ ಇಮ್ಮಿಡಿಯೇಟ್ಲಿ ಇನ್ನೊಂದು ಆಪ್ಷನ್ ಓಪನ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಸೂಪರ್ ಟ್ರೆಂಡು ಕಂಟಿನ್ಯೂಸ್ಲಿ ಎದರ್ ಗ್ರೀನ್ ಇರುತ್ತೆ ಇಲ್ಲ ರೆಡ್ ಇರುತ್ತೆ. ಸೊ ಇದ್ರೆ ಬೈಯರ್ ಮಾಡಬೇಕಿಲ್ಲ ಅಂದರೆ ಸೆಲ್ಲರ್ ಮಾಡಬೇಕಲ್ವಾ. ಸೊ ಕಂಟಿನ್ಯೂಸ್ಲಿ ಟ್ರೇಡಲ್ಲಿ ಇರುತ್ತೆ. ಆ ಥರ ಆಪ್ಷನ್ ಇರೋದಿದು. ಇದು ನಮಗೆ ಪರ್ಫೆಕ್ಟ್ಲಿ ಸೂಟ್ ಆಗೋದು. ಅದಕ್ಕೆ ಇದನ್ನು ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಸೆಗ್ಮೆಂಟ್ ಬಂದುಬಿಟ್ಟು ಆಪ್ಷನ್ಸಲ್ಲಿ ಡೈನಾಮಿಕ್ಸ್ ಸಿಂಬಲ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಆಯಿತು. ಇನ್ಸ್ಟ್ರೂಮೆಂಟ್ ಬಂದುಬಿಟ್ಟು ನಿಫ್ಟಿ, ಬಿಕಾಸ್ ನಮ್ಮದು ಸ್ಟ್ರಾಟಜಿ ಬಂದುಬಿಟ್ಟು ನಿಫ್ಟಿದಲ್ಲಿ ವರ್ಕ್ ಆಗುತ್ತೆ. ಆಲ್ವೇಸ್ ಕರೆಂಟ್ ಎಕ್ಸ್ಪೈರಿ ಅಂತ ಸೆಲೆಕ್ಟ್ ಮಾಡಿ. ಸ್ಟ್ರೈಕ್ ಬಹಳ ಈಸಿ ಇದರಲ್ಲಿ. ITM ಅಲ್ಲಿ ನಾನು ಫಾರ್ ಎಕ್ಸಾಂಪಲ್ ITM 2 ಸೆಲೆಕ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಅಷ್ಟು ಸೆಲೆಕ್ಟ್ ಮಾಡಿದ್ರೆ ಆಯಿತು. ಕಾಲಿಗೆ +2 -2 ಆ ಥರ ಏನೂ ಕೂಡ ಅವಶ್ಯಕತೆ ಇಲ್ಲ. ITM 2 ಅಂತ ಕೊಟ್ಟ ತಕ್ಷಣ ಅದು ಆಟೋಮ್ಯಾಟಿಕಲಿ ಸೆಲೆಕ್ಟ್ ಆಗುತ್ತೆ. ಆಪ್ಷನ್ ಬೈಯಿಂಗ್ ಕರೆಕ್ಟ್. ನಾವು MIS ಸೆಲೆಕ್ಟ್ ಮಾಡ್ತೀವಿ, ಬಿಕಾಸ್ ಇಂಟ್ರಾಡೇನೇ ಎಲ್ಲ ಇದು ಮಾಡೋದು. ಮಾರ್ಕೆಟಲ್ಲಿ ಫೈರ್ ಆಗಬೇಕು ಕರೆಕ್ಟ್. 1 ಲಾಟ್ ಇಲ್ಲ ನಿಮ್ಮದು ಕಾನ್ಫಿಗರೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಉಳಿದಿರೋದು ಯಾವುದು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಮೋಸ್ಟ್ ಆಫ್ ದ ಕಾನ್ಫಿಗರೇಷನ್ ಇಲ್ಲಿ ಮುಗ್ದಿದೆ. ಇವಾಗ ನಾವೇನು ಮಾಡ್ತೀವಿ, ಸ್ಟಾಪ್ ಲಾಸ್ ಬಂದುಬಿಟ್ಟು ನಾವು ಪಾಯಿಂಟ್ಸ್ ತೊಗೊಳ್ತಿದ್ದೀವಲ್ಲ, ಅದಕ್ಕೆ ಪಾಯಿಂಟ್ಸಲ್ಲಿ 50.45 ಏನಿದೆಯೋ ಆ ಸ್ಟ್ರಾಟಜಿದಲ್ಲಿ ಇನ್ನೊಂದು ಸತಿ ನೋಡಿಕೊಂಡು ಅಷ್ಟು ನೀವು ಸ್ಟಾಪ್ ಲಾಸ್ ಕೊಡ್ಬೋದು. ಟ್ರೈಲಿಂಗ್ ಸ್ಟಾಪ್ ಲಾಸು, ಲಾಕ್ ಪ್ರಾಫಿಟ್ಟು, ಟೋಟಲ್ ಪ್ರಾಫಿಟ್ ಆ ಥರ ಏನೂ ಇಲ್ಲ ನಮಗೆ. ಎಂಟ್ರೀಸ್ ನಾವು ಅಲೋ ಮಾಡ್ತೀವಿ ಮ್ಯಾಕ್ಸಿಮಮ್. ಎನಿವೇ ನಮ್ಮ ಆಲ್ಗೋ ಡಿಸೈಡ್ ಮಾಡುತ್ತೆ ಎಷ್ಟು ಎಂಟ್ರೀಸ್ ಆಗಬೇಕು. ಎಂಟ್ರಿ ಅಂತಂದರೆ ಕಾಲ್ ಆಪ್ಷನ್ ಆದಮೇಲೆ ಇನ್ನೊಮ್ಮೆ ಕಾಲ್ ಆಪ್ಷನ್ ತೊಗೋಬೋದಾ, ಇನ್ನೊಂದು ಪುಟ್ ಆಪ್ಷನ್ ತೊಗೊಳಕ್ಕಾಗತ್ತಾ ಇಲ್ಲ ಅಂತ. ಅದನ್ನು ಅದೇ ಥರ ಇಟ್ಬಿಡೋಣ. ಮ್ಯಾಕ್ಸಿಮಮ್ ಲಿಮಿಟ್ ಏನಿಲ್ಲ, ಅದು ಆಲ್ಗೋ ಡಿಸೈಡ್ ಮಾಡುತ್ತೆ. ಸೊ ಅದನ್ನು ಅದೇ ಥರ ನಾವು ಬಿಟ್ಬೋದು. ಅದೇ ಸೇಮ್ ಆಪ್ಷನ್ನ ನಾವು ಹಾಗೆ ಬಿಡಬೇಡಿ. ಓಕೆ, ಅದಾದಮೇಲೆ ಸ್ಟಾರ್ಟಿಂಗ್ ಟೈಮ್ ಬಂದುಬಿಟ್ಟು 9:15 AM ಕರೆಕ್ಟೇ. ಎಂಡ್ ಟೈಮ್ ಬಂದುಬಿಟ್ಟು 3:30 PM ಅಂತ 3:30 PM ತನಕನೂ ಇದು ಏನೇ ಅಲರ್ಟ್ಸ್ ಬಂದ್ರೂ ಇದು ನೋಡ್ತಾ ಇರಬೇಕು ಅಂತ ಒಂದು ಸೆಟ್ ಮಾಡಿಬಿಡೋಣ. 3:30 ನಮ್ಮದು ಲಾಸ್ಟ್ ಸಿಗ್ನಲ್ ಅಂದರೆ ಅಲರ್ಟ್ ಬರೋದೇ 3:28ಗೆ. ಅದಕ್ಕಿಂತ ಅದಾದಮೇಲೆ ಯಾವುದು ಅಲರ್ಟ್ ಬರೋಲ್ಲ. ಸೊ ನಾವು 3:30 ಅಂತ ಸೆಲೆಕ್ಟ್ ಮಾಡೋಣ. ಸ್ಕ್ವೇರ್ ಆಫ್ ಟೈಮ್ ಬಂದುಬಿಟ್ಟು 3:28 PM ಕೊಡೋಣ. MIS ಕೊಟ್ಟ ಮೇಲೆ ಮೋಸ್ಟ್ ಲೈಕ್ಲಿ ಕೆಲವೊಂದು ಬ್ರೋಕರ್ಸ್ 3:26, 3:27ಗೆ ಸ್ಕ್ವೇರ್ ಆಫ್ ಮಾಡ್ತಾರೆ. ಬಟ್ ನಾವಿಲ್ಲಿ ಸೇಫ್ ಸೈಡ್ ಅಂತ 3:28 ಕೊಡೋಣ. ಇಲ್ಲೂ 3:28 ಅಂತ ಆಪ್ಷನ್ ಕೊಡ್ತೀನಿ. ರೋಲ್ ಓವರ್ ಇಲ್ಲ, ಇಂಟ್ರಾಡೇ ಅದಕ್ಕೆ ಏನು ರೋಲ್ ಓವರ್ ಇಲ್ಲ. ಅಷ್ಟೇ, ಬೇರೆ ಏನೂ ಕೂಡ ಅವಶ್ಯಕತೆ ಇಲ್ಲ. ಭಾಳ ಸಿಂಪಲ್ ಕಾನ್ಫಿಗರೇಷನಲ್ಲಿ ನಾವು ಸೆಟಪ್ ಮಾಡಿದ್ದೀವಿ. ಸಬ್ಮಿಟ್ ಅಂತ ಮಾಡಿದ ತಕ್ಷಣ ಇವಾಗ ನಮ್ಗೆ ಇಲ್ಲಿ ಒಂದು URL ಸಿಗುತ್ತೆ. ಈ URLನ ಇಲ್ಲಿ ಕಾಪಿ ಮಾಡಿಕೊಂಡು ನಾವು ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಇದನ್ನು ಸೆಟಪ್ ಮಾಡ್ಬೋದು. ಸೊ ಏನು ಮಾಡೋದು, ವೆಬ್ಹುಕ್ URLಲ್ಲಿ URL ಕೊಡ್ತೀನಿ. ಓಕೆ, ಆಲ್ಗೋ ಮೋಜೋಗೆ ಗೆಟ್ ಆಗಲ್ಲ, ಪೋಸ್ಟ್ ಆಗುತ್ತೆ. ಸೊ ನಾನು ಪೋಸ್ಟ್ ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಇಂಡಿಕೇಟರ್ ಅಂತ ಸೆಕ್ಷನ್ ಇದೆ. ನಮಗೆ ಎಲ್ಲ ವ್ಯಾಲ್ಯೂಸ್ ಅವರೇ ಕೊಟ್ಟಿದ್ದಾರೆ. ಸೊ ಬರೀ ಇದನ್ನು ಕಾಪಿ ಮಾಡಿ. ಫಾರ್ ಎಕ್ಸಾಂಪಲ್ ಬೈಗೆ ಅದನ್ನು ಬೈ ಪ್ರೆಷರ್ ಡಿಟೆಕ್ಟೆಡಲ್ಲಿ ಹಾಕಿ. ಓಕೆ, ಎರಡನೇದು ಸೆಲ್ ಇದೆ, ಅದನ್ನು ಕಾಪಿ ಮಾಡಿ ಅದನ್ನು ಬೈ ಪ್ರೆಷರ್ ಎಂಡೆಡಲ್ಲಿ ಹಾಕಿ. ಅಂದರೆ ಇಲ್ಲಿ ಬೈ ಮಾಡಿದ್ರೆ ಇಲ್ಲಿ ಸೆಲ್ ಆಗಬೇಕು. ಆಯಿತಾ. ಆಮೇಲೆ ಶಾರ್ಟ್ ಅಂತಿದೆ, ಅದನ್ನು ಕಾಪಿ ಮಾಡೋಣ. ಸೆಲ್ ಪ್ರೆಷರ್ ಡಿಟೆಕ್ಟೆಡಲ್ಲಿ ಶಾರ್ಟ್ ಅಂತ ಹಾಕ್ತೀವಿ. ಓಕೆ, ಅದಾದಮೇಲೆ ಕವರ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಸೆಲ್ ಪ್ರೆಷರ್ ಎಂಡೆಡಲ್ಲಿ ಕವರ್ ಆಪ್ಷನ್ ಹಾಕ್ತೀವಿ. ಸಿಂಪಲ್ ನೋಡಿ, ಬೈ, ಸೆಲ್, ಶಾರ್ಟ್ ಆ್ಯಂಡ್ ಕವರ್. ಸೇವ್ ಮಾಡೋದು. ಸೇವ್ ಆಯ್ತಲ್ವಾ. ಇವಾಗ ಇದನ್ನು ಪೇಪರ್ ಟ್ರೇಡಲ್ಲಿ ಒಂದು ಸತಿ ಟೆಸ್ಟ್ ಮಾಡಬೇಕು. ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ, ಒಂದು ಸತಿ ಕಂಪಲ್ಸರಿ ನೀವು ಪೇಪರ್ ಟ್ರೇಡಲ್ಲಿ ಇದನ್ನು ಟೆಸ್ಟ್ ಮಾಡ್ಕೊಂಡಿರಿ. ಯಾಕಂತಂದರೆ ಇದು ಕಾನ್ಫಿಗರೇಷನ್ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗಬೇಕು. ಆಯಿತಾ.
ಸೊ ಏನು ಮಾಡೋದು, ನಾವು ಇದನ್ನು ಮೈ ಸ್ಟ್ರಾಟಜೀಸಿಗೆ ಪುನಃ ನಾನು ಲಿಸ್ಟಲ್ಲಿ ಹೋಗ್ತೀನಿ. ಇಲ್ಲಿ ಪೇಪರ್ ಟ್ರೇಡ್ ಎನೇಬಲ್ ಮಾಡ್ತೀನಿ. ಇವಾಗ ಪೇಪರ್ ಟ್ರೇಡ್ ಎನೇಬಲ್ ಆಯಿತು. ನೆಕ್ಸ್ಟ್ ನಾನು ಮೈ ಸಿಗ್ನಲ್ಸಲ್ಲಿ ಹೋಗ್ತೀನಿ. ಇಲ್ಲಿ ಯಾವುದೂ ಸಿಗ್ನಲ್ ಇಲ್ಲ, ಆರ್ಡರ್ಸ್ ಅಂತೂ ಯಾವುದೂ ಇಲ್ಲ. ಸಿಗ್ನಲ್ಸು ನೋಡ್ಬೋದು, ಇಲ್ಲಾಂದರೆ ಆರ್ಡರ್ಸ್ ನೋಡ್ಬೋದು. ನಾನು ಆರ್ಡರ್ಸ್ ನೋಡೋಣ. ಇವಾಗ ನಾವೇನು ಮಾಡ್ಬೋದು, ಬೈ ಪ್ರೆಷರ್ ಡಿಟೆಕ್ಟರ್ ಅಂತ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಟೆಸ್ಟ್ ಆಪ್ಷನ್ ಇದೆ. ಸೊ ಟೆಸ್ಟ್ ಕ್ಲಿಕ್ ಮಾಡೋಣ. ಸಕ್ಸಸ್ ಆಯಿತು. ಇಲ್ಲಿ ಬರಬೇಕಲ್ವ, ರಿಫ್ರೆಶ್ ಮಾಡಿದ ತಕ್ಷಣ ನಮಗೆ ನೋಡಿ ಏನಾಯಿತು, ಬೈ ಪ್ರೆಷರ್ ಡಿಟೆಕ್ಟೆಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ 25,550 CE 2 ಇನ್ ದ ಮನಿ, ITM 2 ಅಂತ ಸೆಲೆಕ್ಟ್ ಮಾಡಿದ್ದೀವಲ್ಲ ನಾವು, ಅದಕ್ಕೆ 2 ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಯಿತು ನೋಡಿ. ಎಕ್ಸ್ಪೈರಿ ಬಂದುಬಿಟ್ಟು 26th February, ಕರೆಂಟ್ ಎಕ್ಸ್ಪೈರಿದು ಅದು ಆರ್ಡರ್ ಪ್ಲೇಸ್ ಆಗಿದೆ. ಆಯ್ತಲ್ವಾ. ಸೊ ವರ್ಕ್ ಆಗ್ತಿದೆ, ಪೇಪರ್ ಟ್ರೇಡಲ್ಲಿ ವರ್ಕ್ ಆಗ್ತಿದೆ ಅಂತಂದರೆ ಸೇಮ್ ಅದು ನಾವು ಲೈವ್ ಅಂತ ಕನೆಕ್ಟ್ ಮಾಡಿ ಬ್ರೋಕರ್ ಅಕೌಂಟ್ ಕನೆಕ್ಟ್ ಮಾಡಿದ ಮೇಲೇನೂ ಅದು ವರ್ಕ್ ಆಗಬೇಕು. ಪೇಪರ್ ಟ್ರೇಡಲ್ಲಿ ವರ್ಕ್ ಆಗ್ತಿದೆ ಅಂತಂದರೆ 915 ಟ್ರೇಡಲ್ಲಿ ಕಾನ್ಫಿಗರೇಷನ್ ಕರೆಕ್ಟ್ ಆಗಿದೆ ಅಂತ ನೀವು ಅಟ್ಲೀಸ್ಟ್ ಒಂದು ಕಾನ್ಫಿಡೆನ್ಸಲ್ಲಿ ತೊಗೋಬೋದು ಅದನ್ನು. ಸೊ ಇವಾಗ ನಮ್ಮ ಹತ್ರ ಕಾಲ್ ಬೈ ಆಪ್ಷನ್ ಒಂದು ಪ್ಲೇಸ್ ಆಗಿದೆ. ಬೈ ಪ್ರೆಷರ್ ಎಂಡೆಡ್ ಟೆಸ್ಟ್ ಮಾಡೋಣ. ಓಕೆ, ಇಲ್ಲೂ ಸಕ್ಸಸ್ ಬಂದಿದೆ. ಇವಾಗ ನಾವಿಲ್ಲಿ ರಿಫ್ರೆಶ್ ಮಾಡಿದ್ರೆ ಸೆಲ್ ಬಂತು ನೋಡಿ. ಓಕೆ, ಸೆಲ್ ಆರ್ಡರ್ ಪ್ಲೇಸ್ ಆಯಿತು. ಸೊ 154ಅಲ್ಲಿತ್ತು, 153ದಲ್ಲಿ ಸೆಲ್ ಆಗಿದೆ. ಡನ್, ನೋ ಪ್ರಾಬ್ಲಮ್. ಬೈ ಆರ್ಡರ್ ಸೆಲ್ ಆರ್ಡರ್ ಎರಡು ಪ್ಲೇಸ್ ಆಗಿದೆ. ಇವಾಗ ಇನ್ನೊಂದು ಸಿನಾರಿಯೋ ನಾವು ಹೇಳಿದ್ವಿ, ಏನಂತಂದರೆ ಇಲ್ಲಿದೆ ನಮ್ಮ ಪೇಜಲ್ಲಿ ಹೈಲೈಟ್ ಮಾಡಿದ್ದೀವಿ ನೋಡಿ. SL ಹಿಟ್ ಆದರೆ ನಮ್ಗೆ ಗೊತ್ತಾಗಲ್ಲ. SL ಹಿಟ್ಟಾದ್ರೂ ಬೈ ಪ್ರೆಷರ್ ಎಂಡೆಡ್ ಅಂತ ನಾವು ಕಳಿಸ್ಬೋದು. ಅದಕ್ಕೆ ನೀವು ಕೇರ್ಫುಲ್ಲಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದ್ವಿ. ಇವಾಗ ಅದೇ ಸಿನಾರಿಯೋ ಆಲ್ಗೋ ಮೋಜೋದಲ್ಲಿ ನೋಡೋಣ. ಸೊ ಇವಾಗ ನಾವು ಬೈ ಮಾಡಿದ್ವಿ, ಸೆಲ್ ಮಾಡಿದ್ದು, ಇದನ್ನು ನಾವು ಸೆಲ್ ಮಾಡಿಲ್ಲ, ಅಂದರೆ ಪ್ಲ್ಯಾಟ್ಫಾರ್ಮಿಂದ ಸೆಲ್ ಆಗಿಲ್ಲ, ಸ್ಟಾಪ್ ಲಾಸ್ ಹಿಟ್ಟಾಗಿ ಸೆಲ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಓಕೆ, ಅಜ್ಯೂಮ್ ಮಾಡಿ ಇದು ಪ್ಲ್ಯಾಟ್ಫಾರ್ಮ್ SL ಹಿಟ್ ಆಗಿಬಿಟ್ಟು ಕ್ಲೋಸ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಇವಾಗ ಹೆದರಿಕೆ ಏನಾಗುತ್ತೆ, 915ಇಂದ ಪುನಃ ಬೈ ಪ್ರೆಷರ್ ಎಂಡೆಡ್ ಅಂತ ಬಂದ ತಕ್ಷಣ ಇನ್ನೊಂದು ಸೆಲ್ ಆರ್ಡರ್ ಎಕ್ಸಿಕ್ಯೂಟ್ ಆದರೆ ಏನಾಗುತ್ತೆ, ಸೆಲ್ ಆಗುತ್ತಲ್ಲ, ಒಂದು ಸೆಲ್ ಆರ್ಡರ್ ಕ್ರಿಯೇಟ್ ಆಗಿಬಿಡುತ್ತೆ. ನಾವು ಅದು ಸೆಲ್ ಆರ್ಡರ್ ನಮ್ಗೆ ಬೇಕಾಗಿಲ್ಲ, ನಮ್ದು ಇದು ಸ್ಕ್ವೇರ್ ಆಫ್ ಆದಮೇಲೆ ಇನ್ನೊಂದು ಸೆಲ್ ಆರ್ಡರ್ ಕ್ರಿಯೇಟ್ ಆಗಬಾರ್ದು ಅಲ್ವಾ. ಸೊ ಅದಕ್ಕೆ ನಾವೇನು ಮಾಡೋಣ, ಬೈ ಪ್ರೆಷರ್ ಎಂಡೆಡ್ ಇನ್ನೊಂದು ಸತಿ ಟೆಸ್ಟ್ ಮಾಡೋಣ ಸುಮ್ಮನೆ. ಐಡಿಯಲ್ಲಿ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದ್ದರೆ ಇನ್ನೊಂದು ಸೆಲ್ ಆರ್ಡರ್ ಕ್ರಿಯೇಟ್ ಆಗಬಾರ್ದು. ಓಕೆ, ಸೆಲ್ ಆರ್ಡರ್ ಕ್ರಿಯೇಟ್ ಆದರೆ ನಮಗೆ ಸೆಲ್ ಪ್ಲೇಸ್ ಆಗುತ್ತೆ, ಅದೊಂದು ದೊಡ್ಡ ಪ್ರಾಬ್ಲಮ್. ಬಿಕಾಸ್ ಆ್ಯಸ್ ಅ ಬಯರ್ ವಿ ಡೋಂಟ್ ವಾಂಟ್ ಟು ಸೆಲ್ ಆರ್ಡರ್ ಪ್ಲೇಸ್ ಮಾಡಬಾರ್ದಲ್ವ. ಇಲ್ಲಿ ನೋಡಿ, ರಿಫ್ರೆಶ್ ಮಾಡಿದ್ರೆ ಬೇರೆ ಸೆಲ್ ಆರ್ಡರ್ ಇಲ್ಲಿ ಪ್ಲೇಸ್ ಆಗಿಲ್ಲ. ಯಾಕಂದರೆ ಓಪನ್ ಆರ್ಡರ್ ಇಲ್ಲ ಅಂತ ಹೇಳಿಬಿಟ್ಟು ಅದನ್ನು ಕಂಪ್ಲೀಟ್ಲಿ ಇಗ್ನೋರ್ ಮಾಡ್ತಿದೆ. ನಾನಿಲ್ಲಿ ನೋಡಿ ಇನ್ನೊಮ್ಮೆ ಕ್ಲಿಕ್ ಮಾಡ್ತೀನಿ, ಬೈ ಪ್ರೆಷರ್ ಎಂಡೆಡ್, ಇನ್ನೊಂದು ಸತಿ ಕ್ಲಿಕ್ ಮಾಡ್ತೀನಿ. ನಾನು ಎಷ್ಟೇ ಸತಿ ಕ್ಲಿಕ್ ಮಾಡಿದ್ರೂ ಇಲ್ಲಿ ಬಂದು ನೀವು ರಿಫ್ರೆಶ್ ಮಾಡಿದಾಗ ಆರ್ಡರಲ್ಲಿ ನಿಮ್ಗೆ ಹೊಸ ಆರ್ಡರ್ ಸಿಗೋದೇ ಇಲ್ಲ. ಯಾಕಂದರೆ ಇದು ವೆರಿಫೈ ಮಾಡ್ತಿದೆ. ಒಂದು ಆರ್ಡರ್ ಓಪನ್ ಇದ್ರೇ, ಬೈ ಆರ್ಡರ್ ಓಪನ್ ಇದ್ರೇ ಅದು ಸೆಲ್ ಆರ್ಡರ್ ಪ್ಲೇಸ್ ಆಗ್ತಿದೆ. ಇದು ಒಳ್ಳೆ ಅಡ್ವಾಂಟೇಜ್. ಬಿಕಾಸ್ ಬೈ ಮಿಸ್ಟೇಕ್ ಇಲ್ಲಿ ಒಂದು ವೇಳೆ ಎಕ್ಸಿಟ್ ಆದರೆ ಇನ್ನೊಂದು ಹೊಸ ಸೆಲ್ ಆರ್ಡರ್ ಎಕ್ಸಿಟ್ ಅಂದರೆ ಸೆಲ್ ಆರ್ಡರ್ ಕ್ರಿಯೇಟ್ ಆಗಲ್ಲ. ಸೊ ಸೇಫ್ಟಿ ಅದು, ಹಂಗಾಗಿಬಿಟ್ಟು ಇದು ಈಸಿ ಆಗುತ್ತೆ. ಅದೇ ಥರ ನಾವು ಸೆಲ್ ಆರ್ಡರು ನೋಡೋಣ. ಇಲ್ಲಿ ಇವಾಗ ಏನಾಗಬೇಕು, ಪುಟ್ ಬೈ ಆಗಬೇಕಲ್ವಾ. ನೋಡಿ, PE ಬೈ ಆಯಿತು, ಇದು 550 ಆದರೆ ಇದು 750 ಆಗಿದೆ ನೋಡಿ. 26th February ಸೇಮ್ 750ಇದು ಬೈ ಆರ್ಡರ್ ಪ್ಲೇಸ್ ಆಗಿದೆ. ಓಕೆ, MIS ಅಲ್ಲೇ ಪ್ಲೇಸ್ ಆಗ್ತಿದೆ, ಎಲ್ಲ ಮಾರ್ಕೆಟಲ್ಲಿ ಪ್ಲೇಸ್ ಆಗ್ತಾ ಹೋಗಿದೆ. ಇವಾಗ ನಾನು ಇದನ್ನು ಸೆಲ್ ಪ್ರೆಷರ್ ಎಂಡೆಡ್ ಅಂತಲೂ ಕ್ಲಿಕ್ ಮಾಡಿ ನೋಡೋಣ. ಸೆಲ್ ಆಗಿದೆ. 151ನಲ್ಲಿ ತೊಗೊಂಡಿದ್ದು 155ಗೆ ಸೆಲ್ ಆಗಿದೆ. ಗುಡ್. ಓಕೆ, ಸೊ ಈ ಥರ ಪೇಪರ್ ಟ್ರೇಡಲ್ಲಿ ವರ್ಕ್ ಆದರೆ ನೀವು ಇದನ್ನು ಲೈವ್ ಮಾಡಿದ್ರೂ ಇದು ವರ್ಕ್ ಆಗುತ್ತೆ ಅಂತ ಒಂದು ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಅದಕ್ಕೆ ಯಾವಾಗಲೂ ಪೇಪರ್ ಟ್ರೇಡ್ ಅಂತ ಆಗಿಬಿಟ್ಟು ಒಂದು ಸತಿ ಪ್ಲೀಸ್ ಪೇಪರ್ ಟ್ರೇಡಲ್ಲಿ ಟೆಸ್ಟ್ ಮಾಡ್ಕೊಳ್ಳಿ. ಇಲ್ಲಿಂದ ಇದು ಟೆಸ್ಟ್ ಮಾಡಿದಾಗ ವರ್ಕ್ ಆಗ್ತಿದೆಯಾ ಇಲ್ಲ ಅಂತ ಚೆಕ್ ಮಾಡಿ. ಇದು ವರ್ಕ್ ಆಗದೇ ಇಲ್ಲದ್ರೆ, ಏನಾದ್ರು ಇಶ್ಯೂ ಇದ್ದರೆ ನೀವು ನಮ್ಗೆ ಮೆಸೇಜ್ ಮಾಡಿ, ಏನೋ ಇಶ್ಯೂ ಇದೆ, ನಮ್ಮ ಪ್ಲ್ಯಾಟ್ಫಾರ್ಮಿಗೆ ವರ್ಕ್ ಆಗ್ತಿಲ್ಲ ಅಂತ. ಒಂದು ವೇಳೆ ಆಲ್ಗೋಮೋಜ್ ಆ್ಯಂಡ್ ಟ್ರೇಟ್ರಾನಲ್ಲಂತೂ ನಾವು ನಿಮಗೆ ಡೀಟೇಲ್ ಗೈಡ್ ಕೊಟ್ಟಿದ್ದೀವಿ. ಬೇರೆ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಗೆ ಏನಾದರೂ ಇಶ್ಯೂ ಇದ್ದರೆ ಮೆಸೇಜ್ ಮಾಡಿ ಡಿಸ್ಕಾರ್ಡಲ್ಲಿ, ನಾವು ನಿಮಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಇವೆರಡು ಪ್ಲ್ಯಾಟ್ಫಾರ್ಮಲ್ಲಂತೂ ಫಸ್ಟ್ ನೀವು ಪೇಪರ್ ಟ್ರೇಡ್ ಮಾಡಿ, ನಾವು ತೋರಿಸಿರೋ ಸ್ಟೆಪ್ಸ್ ನೀವು ಯೂಸ್ ಮಾಡಿ ಫಾಲೋ ಮಾಡಿ ಪೇಪರ್ ಟ್ರೇಡ್ ಮಾಡಿದ ತಕ್ಷಣ ನಿಮಗೆ ಇದು ಪೂರ್ತಿ ವರ್ಕ್ ಆದರೆ, ಅದಾದಮೇಲೆ ನಿಮ್ಗೆ ಏನೇ ಇಶ್ಯೂ ಇದ್ರೂ ಬ್ರೋಕರ್ ಅಕೌಂಟಿಗೆ ಕನೆಕ್ಟ್ ಆಗೋಕ್ಕೆ ಇಶ್ಯೂ ಇರುತ್ತೆ ಬಿಟ್ಟು ಬೇರೆ ಯಾವುದೂ ಇಶ್ಯೂ ಇರಲ್ಲ. ಬ್ರೋಕರ್ ಅಕೌಂಟ್ ಕನೆಕ್ಟ್ ಮಾಡೋದ್ರಲ್ಲಿ ನಿಮ್ಗೆ ಏನಾದ್ರು ಇಶ್ಯೂ ಇದ್ರೂ ಇಲ್ಲಿ ಹೆಲ್ಪ್ ಆಪ್ಷನ್ ಇದೆ. ಟ್ರೇಟ್ರಾನಲ್ಲೂ ಹೆಲ್ಪ್ ಆಪ್ಷನ್ ಇತ್ತು, ಇದರಲ್ಲೂ ಹೆಲ್ಪ್ ಆಪ್ಷನ್ ಇದೆ. ನೀವು ಅದನ್ನು ಕ್ಲಿಕ್ ಮಾಡಿ ಅವರಿಗೆ ನೀವು ಮೆಸೇಜ್ ಮಾಡಿ ಕೇಳಿ ಅವರಿಗೆ ಇದು ಯಾವ ಥರ ವರ್ಕ್ ಆಗುತ್ತೆ, ಈ ಬ್ರೋಕರ್ ಅಕೌಂಟಿಗೆ ಏನು ಪ್ರಾಬ್ಲಮ್ ಇರ್ಬೋದು ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಏನೇ ಆದ್ರೂ ಒಂದು ವಾರ ಟೈಮ್ ಕೊಟ್ಟು ನೀಟಾಗಿ ಇದನ್ನು ಸೆಟಪ್ ಮಾಡ್ಕೊಂಡು ನೋಡಿ. ಅದು ಪ್ರಾಪರಾಗಿ ವರ್ಕ್ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಪೂರ್ತಿ ಪ್ರಾಸೆಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ, ಯಾವುದೇ ಪ್ಲ್ಯಾಟ್ಫಾರ್ಮ್ ಆಗಲಿ. ಓಕೆ, ಸೊ ಈ ಡೀಟೇಲ್ ನಿಮಗೆ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡು ನಾವು ನಂಬ್ತೀವಿ. ಅಟ್ಲೀಸ್ಟ್ ಇದು ಹೆಲ್ಪ್ ಆಗುತ್ತೆ ಅಂತ. ಬೇರೆ ಏನೇ ಪ್ಲ್ಯಾಟ್ಫಾರ್ಮ್ ಇದ್ರೂ, ಹೊಸ ಏನೇ ಫೀಚರ್ಸ್ ಇದ್ರೂ ನಾವು ಪುನಃ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಭೇಟಿ ಆಗ್ತೀವಿ. ಥ್ಯಾಂಕ್ ಯು.